ನೋಡಿ, ಸಾಮಾನ್ಯವಾಗಿ ಹಿಂದೆ ಒಂದು ವಿಚಾರ ಇತ್ತು. ಈ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೆಣ್ಣು ಮಗುನ ದೂಷಣೆ ಮಾಡ್ತಾ ಇರುವಂಥದ್ದು, ಬಂಜೇತನ, ನೋಡಿ ಮಗುನೇ ಆಗಲಿಲ್ಲ ಅಂತ. ಇಲ್ಲ, ಇವತ್ತು ನೋಡಿ, ಒಂದು ಗಂಡನ ಜಾತಕದ ವಿಚಾರದಲ್ಲಿ ಹೇಗೆ ಲೆಕ್ಕಾಚಾರ ಮಾಡ್ತೀವೋ ಆರೋಗ್ಯದ ವಿಚಾರದಲ್ಲಿನೂ ನಾವು ನೋಡಬೇಕು. ಸಾಮಾನ್ಯವಾಗಿ ಹೇಗೆ ಪುತ್ರಕಾರಕ ಗುರುಗ್ರಹವನ್ನು ಅಂತ ಹೇಳ್ತೀವೋ ಅದೇ ಗಂಡನ ಜಾತಕದಲ್ಲಿ ಪಂಚಮಸ್ಥಾನ ಪುತ್ರಸ್ಥಾನವಾಗಿದ್ದರೂ ಶುಕ್ರ ಏನಾದರೂ ಬಾಧಿತನಾಗಿದ್ದರೆ ಅಥವಾ ಪಂಚಮ ಸ್ಥಾನದಲ್ಲಿ ಶುಕ್ರ ಕನ್ಯಾ ರಾಶಿಯಾಗಿದ್ದು ನೀಚ ಆಗಿ ರಾಹುವಿನ ಜೊತೆ ಸಂಯೋಗ ಆಗಿದ್ರೇನು ನರದೌರ್ಬಲ್ಯಗಳು ಉಂಟಾಗುವಂಥದ್ದಿರುತ್ತೆ. ಅಂದರೆ ವೀರ್ಯಕಾರಕ ಶುಕ್ರ ಅಂತ ಹೇಳ್ತೀವಿ ನಾವು. ಶುಕ್ರ ದಶೆ ಬಂದಾಗ ಹೇಗೆ ಫಲಗಳು ಕೊಡುತ್ತೆ ಅಂದರೆ, ಯಾವುದೇ ಒಂದು ಗ್ರಹ ಒಂದಷ್ಟು ಕಾರತತ್ವಗಳನ್ನು ಕೊಡುವಂಥದ್ದಿರುತ್ತೆ. ಒಂದಷ್ಟು ಧನಕಾರಕ ಆಗಿರ್ತಾರೆ, ಅಥವಾ ಒಂದಷ್ಟು ಭೂಮಿ ವಿಚಾರದಲ್ಲಿ ಆಗ್ಬೋದು, ವಿವಾಹಕಾರಕ ಆಗ್ಬೋದು, ಅದರದ್ದೇ ಆದಂಥ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಸೊ ಈ ಥರದ್ದೊಂದಷ್ಟು ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿ ಕಾಡುತ್ತಾ ಇದ್ದರೆ ಒಂದಷ್ಟು ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ. ಕೆಲವು ಕಾಂಬಿನೇಷನ್ಸ್ ಇರುತ್ತೆ, ಇಬ್ಬರಿಗೂ ಒಂದಷ್ಟು ಸಮಸ್ಯೆಗಳಿತ್ತು, ಒಂದೆರಡು ಮೂರು ದೋಷಗಳು ಒಂದಷ್ಟು ಬಾಧಕ ರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿ ಇತ್ತು ಅಂದರೆ ಮಕ್ಕಳು ಆಗದಿರನೇ ಹೋಗುವಂಥದ್ದು ಇರುತ್ತೆ. ಇವತ್ತೆಷ್ಟು ಜನಕ್ಕೆ ಮಕ್ಕಳೇ ಆಗಲಿಲ್ಲ, ಒಂದು ಯಾವುದೋ ಸಾಕ್ಕೊಂಡಿರೋದು ಅಥವಾ ಹಾಗೇ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ.